ನಾನು ಬೆಂಗಳೂರಲ್ಲೇ ಇದ್ದ ಕಾರಣ ಒಂದು ಕೆಲಸ ಇತ್ತು. ಆ ಕೆಲಸಕ್ಕೆ ಅಂತಾನೆ ಚಿಕ್ಕ ಕರ್ಕೊಂಡು ಹೊರಟೆ. ಈ ಬೆಂಗಳೂರಿಗೆ ಬಂದ್ರೆ ಈ ಟ್ರಾಫಿಕ್ ಬೇಡ, ಈ ಬೆಂಗಳೂರಿಗೆ ಬರೋದು ಬೇಡ ಅಂತ ಅನ್ಸ್ಬಿಡುತ್ತೆ. ಈ ಟ್ರಾಫಿಕ್ ಗಳ ಮಧ್ಯೆ ನಾನ್ ಬಂದಿದ್ದೆ ಜಯನಗರಕ್ಕೆ. ಜಯನಗರಕ್ಕೆ ಯಾಕಪ್ಪ ಬಂದೆ ಅಂದ್ರೆ ಬುಕ್ ನ ಪ್ರಿಂಟ್ ಮಾಡ್ಸೋದಿತ್ತು, ಅದಕ್ಕೆ ಬಂದೆ. ನಾ ಬರೋಕ್ ಮುಂಚೆ ನಮ್ಮ ಕ್ಲಾಸ್ ಮೇಟ್ಸ್ ಎಲ್ಲ ಬಂದ್ಬಿಟ್ಟಿದ್ರು. ಹಾಗೆ ಇಲ್ಲಿ ನಿಸರ್ಗ ನಗು ನೋಡಿ ಬೆಚ್ಚಿ ಬೆರ್ಗಾಗ್ಬಿಟ್ಟೆ. ಅದಕ್ಕೆ ಅಭಿಷೇಕ್ ಉಸಿರಾಡ್ಕೊಂಬತ್ತಿ ಉಸಿರು ಬಿಟ್ಬಿಟ್ಟು ಬರ್ತೀಯ. ಒಂದೇ ಒಂದು ಸ್ಮೈಲ್ ಕೊಡು ಪ್ಲೀಸ್. ಅಂತ ಒಳಗಿಂದ ಬರ್ತದಲ್ಲ, ಅಂತ ಒಳಗಿಂದ ಬರ್ತದಲ್ಲ. ಸೌಂಡೇ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ನೋಡಿದ್ರೆ ಗೈಡ್ದು ಹೆಸರೇ ತಪ್ಪಾಕ್ಬಿಟ್ಟಿದ್ರು. ಇದೆಲ್ಲದ್ರ ಮಧ್ಯೆ ಬುಕ್ ನಾನು ಎಲ್ಲಿ ಪ್ರಿಂಟ್ ಹಾಕ್ಸಕ್ ಬಂದೆ ಅಂತ ಹೇಳದೆ ಮರ್ತೆ. ಜಯನಗರ ಸೆಕೆಂಡ್ ಮೈನ್ 42nd ರೋಡ್ ಇರುವಂತಹ ಈ ಪ್ರಿಂಟ್ ಡಿಸೈನ್ ಗೆ ಬಂದಿದ್ವಿ. ಪ್ರಿಂಟ್ಗೆ ಅಂತ ಕೊಟ್ಟು ಹೊಟ್ಟೆ ಹಸಿತಾಯ್ತು ಅಂತ ಊಟಕ್ಕೆ ಬಂದ್ವಿ. ಭರ್ಜರಿಯಾಗಿ ಊಟ ತಿಂದು ಹಾಗೆ ಅಲ್ಲೇ ಹೋಗೋಣ ಪ್ರಿಂಟ್ ಆಗಿರ್ಬೇಕು ಅಂತ ಹೋದ್ರೆ ಯಾವ್ದಾವ್ದೋ ರೋಡಲ್ಲಿ ಮಿಸ್ ಆಗ್ಬಿಟ್ವಿ. ಹಾಗೆ ಜಯನಗರದಲ್ಲಿರೋ ಎಲ್ಲಾ ದೊಡ್ಡ ದೊಡ್ಡ ಮನೆಗಳನ್ನ ನೋಡ್ಕೊಂಡು ಹೊಟ್ಟೆ ಎಲ್ಲ ಉರ್ಕೊಂಡು, ಕಟ್ಟಿದ್ರೆ ಈ ತರ ಮನೆ ಕಟ್ಟಬೇಕು, ಇದ್ರೆ ಈ ತರ ಇರಬೇಕು ಅಂತ ಅನ್ಕೊಂಡು ಹಾಗೆ ರೋಡಲ್ಲಿ ತಮಾಷೆಗೆ ರೇಗ ಆಡ್ಕೊಂಡು ನಾವು ಸೀದಾ ಬಂದ್ವಿ. ಇಲ್ಲಿ ನೋಡಿದ್ರೆ 6 ಗಂಟೆ ಆದ್ರೂ ಇನ್ನೂ ಬುಕ್ ರೆಡಿ ಆಗಿರ್ಲಿಲ್ಲ. ಅದಕ್ಕೆ ಲೇಟ್ ಆಗ್ಬೋದು, 9-9:30 ಆಗ್ಬೋದು ಅಂತ ಅವ್ರು ಹೇಳಿದ್ರು. ಪಾಪ ಅವರೆಲ್ಲ ಬಾಕ್ಲೆಲ್ಲ ಕಾಯ್ಕೊಂಡು ಬೇರೆ ಕೂತ್ಕೊಂಡ್ರು. ಅದಕ್ಕೆ ನಾನು ನಾಳೆ ಇಸ್ಕೊಳ್ಳೋಣ ಅಂತ ಎಲ್ರಿಗೂ ಬಾಯ್ ಮಾಡಿ ಬಂದೆ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ.